ದಟ್ ಈಸ್ ವಾಟ್ ಐ ವಿಲ್ ಟೆಲ್. ನಾನು ಅಲ್ಲಿ ಫೇಕ್ ಆಗಿರಲಿಲ್ಲ, ಒಂದು ದಿನಾನೂ ಫೇಕ್ ಆಗಿರಲಿಲ್ಲ. ಫಸ್ಟ್ ವೀಕ್ ನೀವು ಅಬ್ಸರ್ವ್ ಮಾಡಿದ್ರೆ ನಂದು ತುಂಬ ಕಾಮಿಡಿಯಾಗಿ ಹೋಯಿತು. ಯಾಕಂದರೆ ಅವ್ರಂಗೆ ಟ್ರೀಟ್ ಮಾಡಿದ್ರು ನನ್ನ, ಚಂದ್ರಪ್ರಭು ಅವರಾಗಲಿ ಗಿಲ್ಲಿ ಆಗಲಿ, ನನ್ನ ಆ ಮಟ್ಟಕ್ಕೆ ಕೊಟ್ಟಿದ್ದಕ್ಕೇ ನಾನು ಅವ್ರಿಗೆ ರಿಟರ್ನ್ ಕೊಟ್ಟೆ. ಇಫ್ ಐ ಆಮ್ ಲೈಕ್ ಅ ಮಿರರ್, ಯು ಸ್ಮೈಲ್ ಅಟ್ ಮೀ, ನಾನು ತುಂಬ ಚೆನ್ನಾಗಿ ಸ್ಮೈಲ್ ಮಾಡ್ತೀನಿ. ವೆನ್ ಯು ಗಿವ್ ಬ್ಯಾಕ್ ಟು ಮೀ, ನಾನು ಯಾಕೆ ಅನ್ನಿಸ್ಕೊಳ್ಳಿ ಅಲ್ವಾ? ಹಾಗೆ ಅಲ್ಲಿ ಯಾರೂ ಪ್ರಯತ್ನನೇ ಮಾಡಲಿಲ್ಲ. ನನ್ನ ಜೊತೆ ಒಂದು ಕನೆಕ್ಷನು ನನಗೆ ಬೇಕಾದಂಗೆ ಸಿಗಲಿಲ್ಲ ಮನೇಲಿ. ಒಬ್ಬಳೇ ಹೋದೆ, ಒಬ್ಬಳೇ ಬಂದೆ, ಅದೊಂದು ಖುಷಿ ಇದೆ ಅಷ್ಟೇ. ಸೊ ಬಿಗ್ ಬಾಸ್ ಮನೆಯಲ್ಲಿ ನೀವು ಪಡೆದುಕೊಂಡಿದ್ದೇನು, ಕಳೆದುಕೊಂಡಿದ್ದೇನು ಅಂತ? ಕಲ್ತಿದ್ದ ಪಾಠ ಜಾಸ್ತಿ ಬಿಗ್ ಬಾಸ್ ಮನೇಲಿ. ಮೇ ಬಿ ತಾಳ್ಮೆ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ, ದುಡುಕ್ಬಾರ್ದು. ಅಂದರೆ ಆ ಫಸ್ಟ್ ಕೋಪ ಮಾಡ್ಕೊಂಡಾಗ ಫಸ್ಟ್ ಕೋಪ ಅಂತ ಬರುತ್ತೆ, ಜರ್ರಂತ ಹತ್ತು ಬಿಡುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಎಷ್ಟೋ ಇನ್ಸಿಡೆಂಟ್, ನಾಟ್ ಓನ್ಲಿ ಫಾರ್ ಬಿಗ್ ಬಾಸ್. ಈ ಬಿಗ್ ಬಾಸ್ ಅನ್ನೋದು ನನಗೆ ಒಂದು ಜರ್ನಿ ತಂದು ಕೊಟ್ಟಿದೆ, ಅದಾದಮೇಲೂ ನನಗೆ ಲೈಫ್ ಇದೆ. ಸೊ ಆ ಲೈಫ್ ಪಾಠ ಕಲ್ತಂಗೆ ಆಯ್ತಲ್ಲ ನನಗೆ, ಅದು ತುಂಬ ಗುಡ್ ಕಲ್ತಿದ್ದು ಲೆಸನ್ ನನಗೆ. ಅಂದರೆ ಒಬ್ರನ್ನ ಕಳ್ಕೊಂಡು ಬಿಡೋದು ಈಸಿ, ಒಬ್ರನ್ನ ಪಡ್ಕೊಡೋದು ತುಂಬ ಕಷ್ಟ ಅನ್ನೋದನ್ನ ಬಿಗ್ ಬಾಸ್ ಮನೇಲಿ ತುಂಬ ಕಲಿತೆ.